ಮೋ ಜೇಕ ಜೇಕ ಎದ್ದೇಳಕೋ. ಅಯ್ಯೋ ನಾನೇನೋ ಬೆಕ್ಕೆ ಅನ್ಕೊಂಡು ಹೊಡೆದ್ಬಿಡ್ನಕೋ. ಜೇಕ ಜೇಕ ಅಯ್ಯೋ ದೇವ್ರೆ ಸತ್ಗಿತ್ತು ಹೋದ್ಲ ಹೆಂಗೆ ಈ ಮುಂಡೆ. ಹಾಂ ಒಳಗೆ ಆಚಾರ ಬಂತಲ್ಲ. ಇಷ್ಟೊತ್ತಿನಾಗ ಏನಕ್ಕೆ ಬಂದಿರೋದು ನಮ್ಮ ಮನೆಗೆ ಈ ಕತ್ಲಾಗ ಹೊಟ್ಟೆ ಉದ್ದೋಗ. ಅದೇನು ತಿಂತಾಳೆ ಏನಮ್ಮ ಇಷ್ಟು ತೂಕ ಅವಳೆ. ಹಾಂ ಅಯ್ಯಪ್ಪ ನಂಗೆ ಹೇಳ್ಕೊಂಬರಪಟ್ಟಿಗೆ ಸುಸ್ತಾಗೋಯ್ತು. ಸತ್ಗಿತ್ತು ಹೋಗಿದ್ರಿ ಏನಮ್ಮ ಮಾಡೋದು. ಹಾಂ ಒಳ್ಳೆ ಕತೆ ಆಯ್ತಲ್ಲ. ಕೋ ಜೇಕ ಜೇಕ ಕೋ ಜೇಕ 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 ಏನು ಕಕ್ಕ ಬಂದಿದೆ ನಮ್ಮ ಮನೆಗೆ ಇಷ್ಟೊತ್ನಾಗ. ಹಾಂ ಅಯ್ಯೋ ಒಳ್ಳೆ ಗಾಚಾರ ಆಯ್ತಲ್ಲ. ಈ ಪಾಪದೊಳು ಇಷ್ಟೊತ್ನಾಗ ನಮ್ಮ ಮನೆ ತಕ್ಕ ಏನು ಬರೋಕ್ಕೋದ್ಲು. ಈ ಹಾಳಾಗಬೇಕು ವಾರದಿಂದ ಬಂದು ಹಾಲೆಲ್ಲ ಕುಡ್ದಾಗ್ತಾಯಿತ್ತು. ಅದಕ್ಕೆ ಅದೇನೋ ಅಂತಂದ್ಬಿಟ್ಟು ತಗೊಂಡೋಗಿ ಒಂದೇ ಏಟ್ ಹಾಕಿತ್ತು. ಕತ್ಲಾಗ ಅದು ಎಲ್ಕೊಡೋದ್ನೋ ಏನೋ. ಹಾಂ ಇಷ್ಟೊತ್ತಾಗಿ ಉಸಿರಿಲ್ಲ ಪಸರಿಲ್ಲ. ಏನಾದ್ಲು ಏನೋ ನಂಗೆ ತಿಗ್ಲಾತದೆ. ಹಾಂ ಸತ್ಗಿತ್ತೋಗಿದ್ರೆ ಏನು ಮಾಡೋದು ನಾನು. ಎತ್ತೆತ್ಕೊಂಡೋಗಿ ಏನು ಮಾಡಲಿ. ಒಳ್ಳೆ ಕೆಲಸ ಆಯ್ತಲ್ಲಪ್ಪ. ಇವಾಗ ಊರಾಗಿನ ಜನಗಳು ನನ್ನ ಮೇಲೆ ಸಿಡಿ ಸಿಡಿ ಅಂತಾರೆ ಬಡಿ ಕಾಸಿಗೆ ತಿಂತಾಳೆ ಅಂತ. ಹಾಂ ಏನು ಮಾಡೋದು ಏನು ತಿಳಿತಾ ಇಲ್ಲೇ. ಏನು ಸತ್ಗಿತ್ತು ಹೋದ್ರೆ ಸುಮ್ಮನೆ ಬಿಡ್ತಾರ ನನ್ನ. ಏನು ಸುನಂದಿ ಸುಮ್ಮನೆ ಬಿಡ್ತಾಳೆ ಅದು ಯಾವ ಗಂಡು ಸುಮ್ಮನೆ ಬಿಡ್ತಾನೆ ನನ್ನ. ಅಯ್ಯೋ ಪಾಪ ಮುಂಡೆ ಎಂತ ಕೆಲಸ ಮಾಡಿದೆ ಹೆಂಗೋ ಹಂಗೆ ಜೀವನ ಮಾಡ್ತಾಯಿದ್ನಿ ನಾನು. ಹಾಂ ತಡಿ ಆಗಲಿ ಎರಡು ನೀರು ಹಾಕೋಣ ಹೋಗುತ್ತಾ. ನೀರು ಹಾಕಿದ್ರು ಇಲ್ಲ ಏನೂ ಇಲ್ಲ. ಅಕ್ಕ ಜೇಕ ಜೇಕ ಕೌ ಏನಕ್ಕೆ ಬಂದಿರೋದು ಇಷ್ಟೊತ್ತಾಗ. ಏನಕ್ಕ ಬಂದಿದ್ದು ನಮ್ಮ ಮನೆ ಹತ್ರಕ್ಕ. ಜೇಕ ಜೇಕ ಮಾತಾಡಕ್ಕ ಕೌ ಜೇಕ. ಇಲ್ಲ ಬಿಡು ಇಲ್ಲ ಇಲ್ಲ ಸತ್ತೋಗುಳು. ಎಂಥ ಕೆಲಸ ಆಗೋಯ್ತು. ಅಯ್ಯೋ ದೇವ್ರೆ ಎಂಥ ಕೆಲಸ ಮಾಡ್ದಪ್ಪ ಈ ಪಾಪ ಮುಂಡೆ. ಇವತ್ತೇ ಬರ್ಬೇಕಾ ನಮ್ಮ ಮನೆಗ. ಹಾಂ ನಾನು ಲೈಟ್ಗಳು ಆಫ್ ಮಾಡಿದ್ನಿ. ಲೈಟನ್ನು ಹಾಕ್ಬೇಕಾಗಿತ್ತು. ಅಯ್ಯೋ ಇವಳು ಇಷ್ಟೊತ್ತಿನಾಗ ಬರ್ತಾಳೆ ಅಂತ ನನಗೆ ಅಂತ ಹೇಳಿದ್ವಾ. ಇವಳು ಹೊಟ್ಟೆ ಉದ್ದೋಗ ಆ ಶಿಲ್ಕ ಹಾಕಿಲ್ಲ ಆ ಪಟೇಲ್ಗನೇನೋ ಬರ್ತಾನೇನೋ ಅಂತ ಇವಳು ಬಂದು. ಅಯ್ಯೋ ಒಳ್ಳೆ ಕತೆ ಆಯಿತು. ಅವ್ನು ಬಂದರೆ ಕಿಟಕಿನಾಗ ಮಾತಾಡ್ಸೋನು. ಇವಳು ಬಂದು ಕಿಟಕಿನಾಗನ ಮಾತಾಡ್ಸ್ಬೇಡ ನನ್ನ. ಹಂಗನ ಲೈಟ್ ಆಗ್ತಾಯಿದ್ನೆ. ಏನು ಮಾಡೋದು ಇವಳನ್ನ. ಹಾಂ ಹೋಗಿ ಸುನಂದಿನ ಕರ್ಕೊಂಬರಲ್ಲ. ಬೇಡ 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 ಇನ್ನು ಸುನಂದಿ ಲಬ ಲಬ ಬಂದ್ಬಿಡ್ತಾಳೆ ಅವಳು ಮೊದಲೇ ತಿಕ್ಕಲ್ ಮುಂಡೆ. ಆಮೇಲೆ ಊರಾಗಿನ ಜನಗಳೆಲ್ಲ ಎದ್ದು ಬಂದ್ಬಿಡ್ತಾರೆ ಏನಾಯಿತು ಎತ್ತಾಯಿತು ಅಂತ. ಹಾಂ ಏನು ಮಾಡೋದು ಇವಾಗ. ಹಾಂ ಒಳ್ಳೆ ಕೆಲಸ ಆಗೋಯ್ತಲ್ಲ. ಹಾಂ ನೆನ್ನೆ ನೋಡಿದ್ರೆ ದೇವ್ಗಳ ಕೈ ಸಿಕ್ಕಾಕೊಂಡಿದ್ನಿ. ಇವತ್ತು ನೋಡಿದ್ರೆ ಹಿಂಗಾಗೋಯ್ತು. ಏನು ಮಾಡೋದು ಏನು ಮಾಡೋದು. ಎಲ್ಲ ನಮ್ಮ ಮೂಟೆ ಕಟ್ಟಿಕ್ಬಿಡ್ಲಾ. ನಾಳೆ ಮೂಟೆ ಕಟ್ಕೊಂಡು ಎತ್ತನ ಎತ್ಕೊಳಕ್ಕೆ ಬಿಸಾಕ್ಬಿಟ್ಟು ಬಂದ್ಬಿಡ್ಲಾ. ಅಯ್ಯೋ ಬೇಡ ಬೇಡ ಒಬ್ಬಳ ಕೈಲಿ ಆಗಲ್ಲ. ಏನು ಮಾಡೋದು. ಹಾಂ ಒಳ್ಳೆ ಕೆಲಸ ಐತೆ. ಏ ರಾಧಿ ರಾಧಿ ಅಯ್ಯ ನಿಮ್ಮ ಅಕ್ಕ ಮುಚ್ಚೋಗ ಬಾ. ನಿಂಗೇನು ಬಂದಿರೋದು ಬರಬಾರ್ದು. 3 ದಿವಸದಿಂದ ಯತ್ನಾಶ್ ಹೋಗಿದ್ದೆ. ಏ ರಾಧಿ ಏನೇ ಇದು. ಯಾಕೆ ಈ ಜೇಮುನ್ ಬಂದು ಇಲ್ಲಿ ಬಿದ್ದೋಗೋಳೆ. ಹಾಂ ಏನಾಯ್ತು. ಅಯ್ಯ ನಿನ್ನ ಎದುರು ಬಿದ್ದೋಗ ಎಲ್ಲ ಆಗಿದ್ದು ನಿನ್ನಿಂದನೇ. 3 ದಿವಸದಿಂದ ಯತ್ನಾಶ್ ಹೋಗಿದ್ದೆ. ಹಾಂ ಏ ನನ್ನ ತಮ್ಮಂದು ಬಂಗಾರದ ಅಂಗಡಿ ಆಯ್ತಲ್ಲ ಬೆಂಗಳೂರಾಗ. ಹಾಂ ಅಲ್ಲಿಗೆ ಹೋಗಿದ್ನಿ. ಅವ್ರ ಮನೆಗೆ ಏನೋ ಪೂಜೆ ಇತ್ತು ಅದಕ್ಕೆ ಹೋಗಿದ್ನಿ. ನೆನ್ನೆ ಬನ್ನಿ ಆಗ ನಮ್ಮ ಮನೆಗೆ ಅವಳೆಲ್ಲ ಅವಳು ಸಾಯ್ತಳೆ ಹೋಗಿ ಹೋಗಿ ಅಲ್ಲೇ ಬಿದ್ದಿರ್ತಿ ಅಂತ. ಅದಕ್ಕೆ ಇವಾಗ ನಿದ್ವತ್ತ ಇದ್ಲು ಅದಕ್ಕೆ ಬನ್ನಿ. ಅದೆಲ್ಲ ಎಲ್ಲ ಹೋಗ್ಕೊಂಡ್ಲೆ ಈ ಜಯಮ್ಮನ ಯಾಕ ಹಿಂಗೆ ಬಿದ್ದೋಕೊಳ್ಳೆ. ಎಲ್ಲ ನಿನ್ನಿಂದನೇ ಆಗಿದ್ದು. ನೀನು ಬತ್ತಿ ಅಂದ್ಬಿಟ್ಟು ಬಾಕ್ಲು ತೆಗ್ದಾಕಿದ್ನಲ್ಲ ಅದ್ಯಾವುದೋ ಆ ಬೆಕ್ಕು 3 ದಿವಸದಿಂದ ಬರೋದು ಹಾಲು ಕುಡ್ದಾಕೋದು ಹೋಗೋದು ಮಾಡ್ತಾಯಿತ್ತು. ಬಾಕ್ಲು ತೆಗ್ದು ಶಬ್ದ ಆಯಿತು. ಬೆಕ್ಕೇನು ಅಂದ್ಬಿಟ್ಟು ಈ ಬ್ಯಾಟು ಎತ್ಕೊಂಡೋಗಿ ಪಟ್ ಅಂತ ಹಾಕಿದ್ನಲ್ಲಪ್ಪ. ಈ ಜಯಮ್ಮನ ತಲೆಗೆ ಬಿದ್ದುಬಿಟ್ಟದೆ. ಆವಾಗಿಂದ ನೋಡು ಏನು ಉಸಿರಿಲ್ಲ ಪಸರಿಲ್ಲ ಹಂಗೆ ಮಲ್ಕೊಂಡವಳೆ. ಅದೇನು ಮಾಡಬೇಕು ಅದೇನೋ ನೋಡಿ ಸಾಯನ ಸಾಯ್ಬಾ ಬದುಕೊಳ್ಳೋ ಸತ್ತೋಗೊಳ್ಳ. ಎಲ್ಲನ ಕುಡ್ಕೊಂಡು ಹಾಳಾಗಿ ಹೋಗ್ಕೊಂಡ್ಲಿ ಬೆಕ್ಕು. ಇವಾಗ ಏನು ಗತಿ. ಏನೇನು ಸತ್ತೋಗಿದ್ರೆ ಏನು ಮಾಡೋದು. ಏನು ಸುಮ್ಮನೆ ಬಿಡ್ತಾರೆ ಊರಾಗಿನ ಜನ. ಹಾಂ ನಾನು ಓದ್ತೀನಮ್ಮ ನಾನು ಮನ್ಕೋತೀನಿ. ನಾನು ಬಂದೇ ಇಲ್ಲ ನಾನು ನೋಡೇ ಇಲ್ಲ ನೀನು ಮಾತಾಡ್ಸೇ ಇಲ್ಲ. ಬಂದಿದ್ದೀನಿ ಅಂದರೆ ನೋಡಿ ಇಲ್ಲೇ ಐತೆ ಗಂಡ್ಕೋಲು ತೆಗೆದು ಕೊಟ್ಟಿದ್ದೀನಿ ಅಂದರೆ ಒಂದೇ ಇಟ್ಕೊ ಹೋಗ್ಬಿಡ್ಬೇಕು ಪಾಪ ಮುಂಡೆ ಮಗನೇ. ನಿಂಗೋಸ್ಕರ ಕಟ್ಕೊಂಡು ಇವಾಗ ಗಂಡನೆಲ್ಲ ದೂರ ಮಾಡ್ಕೊಳಲ್ಲ. ಹಾಂ ಇವತ್ತೇನೋ ಆಗೈತೆ ಹೆಚ್ಚು ಕಮ್ಮಿ ನೋಡೋಣ ಅಂದಿರಾ. ನಾನು ಬಂದಿಲ್ಲ ನೋಡಿಲ್ಲ ನಾನು ಓದ್ತೀನಿ ಅಂತ ಹೇಳ್ತೀಯಾ. ಥೂ ನಿನ್ನ ಜನ್ಮಕ್ಕಷ್ಟು ಬೆಂಕಿಕ್ಕ ಇದೇನಾ ನಿಂಕ ನನ್ನ ಮೇಲಿರೋ ಪ್ರೀತಿ. ಹಾಂ ನಿನ್ಗೋಸ್ಕರ ಎಲ್ಲಾರನ್ನೂ ನಿಷ್ಠೂರ ಕಟ್ಕೊಂಡೆ. ಮಗಳಿದ್ರೆ ಇಲ್ಲೇ ನೀನು ಬರಕ್ಕೆ ಹೋಗಕ್ಕೆ ಅಡ್ಡ ಅಂದ್ಬಿಟ್ಟು ಅವ್ರನ್ನ ಕೂಡ ಬೆಂಗಳೂರಿಗೆ ಸಾಗಾಕ್ತೆ. ಇದಾ ನೀನು ಮಾಡ್ತಾ ಇರೋದಾ ನಂಗೆ ಉಪಕಾರ. ಹಾಂ ಅಲ್ಲ ನೀನು ಮಾಡಿರೋ ಕೆಲಸ ಏನು. ಅಲ್ಲ ತಗೊಂಡೋಗ್ಬಿಟ್ಟು ಅಮ್ಮನ್ನ ದೊಣ್ಕೋಲಕ್ಕೆ ಪಟ್ಟು ಅಂತ ಹಾಕ್ಬಿಟ್ರೆ ಏನು ಉಸಿರಿರ್ತದ. ಸತ್ತೋಗಿರ್ತಾಳೆ ಇನ್ನೂ ಬದುಕವಳ. ಲೇ ಪಟೇಲ ಬಾರ. ನಾನು ನಿಂಗೆ ಎಷ್ಟು ಸೇವೆ ಮಾಡಿಲ್ಲ. ನಿಂಗೋಸ್ಕರ ನನ್ನ ಸಂಸಾರನೆಲ್ಲ ದೂರ ಮಾಡ್ಕೊಂಡು ಊಟದ ಮನೆ ಹೋಯ್ತು ಕಟ್ಕೊಂಡಿರೋ ಗಂಡು ಮನೆ ಹೋಯ್ತು. ಏನೋ ಒಂದು ಸಹಾಯ ಮಾಡಬಾರ. ಏನೋ ತಿಳಿದಿರ ಹಾಕ್ಬಿಟ್ಟು ಬೇಕು ಅನ್ಕೊಂಡು ಈ ಮುಂದೆ ಇಷ್ಟೊತ್ತಿನಾಗ ಇಲ್ಲಿ ಬಂದು ಸಾಯ್ತಾಳೆ ಅಂತ ನನಗೇನೋ ತಿಳಿದ್ಲೇ ಪಟೇಲ. ಬಾರ ಏನೋ ನೋಡ್ಬಾರ ಹೋಗ್ಲಿ ಬದುಕವಳೇನೋ. ನೀರು ಹಾಕಿದ್ನಿ ಬದುಕಿಲ್ಲ. ಉಸಿರೇ ಆಡ್ತಾ ಇಲ್ಲ ಸತ್ತೋಗಿದ್ದಂಗೆ ಅವಳೆ. ಏನು ತಿಳಿದ್ರೆ ಜನ ಸುಮ್ಮನೆ ಬಿಡ್ತಾರ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ನಾನು ಹೋಗಿ ನಾನು ಟೇಷನಾಗ ಕುತ್ಕೊಬೇಕು. ಎಲ್ಲ ನಿನ್ನಿಂದನೇ ಆಗಿತ್ತು. ನಿನ್ನ ಮಕ್ಕ ಮುಚ್ಚೋಗ ನಿನ್ನ ಎದುರು ಬಿತ್ತೋಗ ನೀನು ಬತ್ತಿ ಅಂತ ಬಾಗಿಲು ತೆಗ್ದಾಕ್ಬಿಟ್ಟು ಮಲ್ಕೊಂಡಿದ್ನಲ್ಲಪ್ಪ. ಇವಳು ಬಂದವಳು ನನ್ನ ಪ್ರಾಣ ತಿನ್ನಕ್ಕ. ಬದುಕೋಳ ಉಸಿರಾಡ್ತದ ನೋಡ್ತಾ ಇದ್ದೀನಿ ವರ್ಷ ತಡ್ಕಂಗೆ. ಬದುಕಿತ್ತು ಹೇಳು ಬಿರಿನ ಹಾಸ್ಪಿಟ್ಲಿಗೆ ಎತ್ಕೊಂಡೋಗೋಣ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರೆ ಬದುಕಂತಾಳೆ. ಬದುಕೋಳ
ಏನೋ ಈ ಮುಂದೆ ಮಗನ ಕುಚ್ಚರೇ ಇಲ್ಲ, ಇವನು ನೆಗೆದು ಬಿತ್ತೋದಂಗೆ ಅವನೇ. ಲೇ ಮಾತಾಡ, ಬೇರೆ ಹಾಸ್ಪಿಟ್ಲಿಗೆ ಎತ್ಕೊಂಡೋಗೋಣ, ಅಡ್ಮಿಟ್ ಮಾಡೋಣ, ಅದೆಷ್ಟೇನೋ ದುಡ್ಡು ಖರ್ಚಾಗಲಿ ಪರವಾಗಿಲ್ಲ. ಇಲ್ಲಲೇ ರಾಧೆ ಹೋಗ್ಬಿಟ್ಟವಳೆ. ಏನೋ ಪಟೇಲ ಹಿಂಗಂತ ಇದೆಯಾ? ಹೋಗ್ಬಿಟ್ಟವಳೆ. ಕೈ ಕಾಲು ನೋಡಿ ಎಷ್ಟು ತಣ್ಣಗವೆ. ಇಲ್ಲ ಬದುಕಿಲ್ಲ, ಹೊರಟೋಗಳು. ಎಂಥ ಕೆಲಸ ಮಾಡಿಬಿಟ್ಟೆ, ಹಾಂ? ಎಂಥ ಕೆಲಸ ಮಾಡಿದೆ. ಇವಾಗ ಪೊಲೀಸು ಕೋರ್ಟು ಅಂತ ಓದ್ತದೆ, ಏನು ಮಾಡೋದು? ಹೋಗಮ್ಮ, ಏನು ಮಾಡೋಕ್ಕಾಗಲ್ಲ. ಅಯ್ಯೋ ರಾಮ, ಎಂಥ ಕೆಲಸ ಮಾಡಿ ಸತ್ತಿದ್ಯಾ ನೋಡು. ನಿಂಗೇನು ಬರಬಾರ್ದು ಬಂದಿರೋದು? ಏನು ಹಂಗೆ ಹೋಗಿ ಮಾತಾಡಿದ್ರೆ ಆ ಥರ ಇಲ್ಲ, ಕೋಲ್ ಎತ್ಕೊಂಡು ಹೋಗ್ಬೇಕಾ? ಪಟೇಲ ಇವಾಗ ಏನೋ ಮಾಡೋದು? ಹೆಂಗೈಗಳು ಎತ್ಕೊಂಡು ಹಾಚ್ಕೋಗೋದು ನಾವು? ಹಾಂ, ಎಷ್ಟೊತ್ತಂತ ಹೆಣ್ಣನ ಮನೆಗೆ ಇಟ್ಕೊಂಡೋಗಿ ಆಗ್ತದೆ. 2 ದಿವಸ ಆಗೋಪಟ್ಟಿಗೆ ಎಲ್ಲ ವಾಸನೆ ಬಂದ್ಬೋತಾಳೆ. ಏನೋ ಮಾಡೋದು ಪಟೇಲ? ಎಂಥ ಕೆಲಸ ಆಗೋಯ್ತು? ನಿಜವೇ ಕೈ ಕಾಲೆಲ್ಲ ತಣ್ಣಗಾಗೋಗವೆ. ಅಯ್ಯೋ, ಮಾಡಬಾರ್ದು ಕೆಲಸ ಎಲ್ಲ ಮಾಡ್ಬಿಟ್ನಲ್ಲ. ನಂಗೆ ದಿಗ್ಲಾದೈತೆ ಪಟೇಲ. ಇನ್ನು ಪೊಲೀಸರು ಅದು ಇದು ಅಂತ ಊರಾಗಿನ ಜನಗಳು. ಅಯ್ಯೋ ರಾಮ. ಅಲ್ಲ, ಈ ಅಮ್ಮನ ನೀನೇನು ಕೈ ಇಷ್ಟೊತ್ತು ಮನೆ ಹತ್ರಕ್ಕೆ ಬರೋಕ್ಕೆ ಹೇಳಿದ್ದು? ಹಾಂ, ನಿಂಗೇನು ಮಾಡೋಕ್ಕೆ ಏನು ಕೆಲಸಿಲ್ಲ? ಇದ್ಯಾವುದಿದು ಕೆಂಪು ಲೈಟು ಹಿಂಗಾಕಿದ್ಯಾ ಮನೆಗೆ? ಹಾಂ, ನನ್ನ ಮಗಳು ಮನೆ ಬಂದಾಗಮ್ಮ, ನೀನು ಮಲ್ಕೊಳೋ ಟೈಮಾಗ ಈ ಕಂಪ್ಲೇಂಟ್ ಹಾಕುವ, ದೊಡ್ಡ ಲೈಟ್ ಊರಾಗ ಬಿಟ್ಬೇಡ, ಕರೆಂಟ್ ಬಿಲ್ ಜಾಸ್ತಿ ಬರ್ತದೆ ಅಂತ ಅಂದ್ಬಿಟ್ಟು ಈ ಕಂಪ್ಲೇಂಟ್ ತಂದು ಕೊಟ್ಲು. ಅದಕ್ಕೆ ಹಾಕಿದ್ನಿ, ಹಾಕ್ಬಿಟ್ಟು ಮಲ್ಕೊಂಡೆ, ನೀನು ಬರ್ತೀಯನೋ ಮುಂಡೆ ಮಗನು ಅಂತ. ನೋಡಿದ್ರೆ ಇವಳು ಬಂದು ಒಕ್ಕರ್ಸ್ಕೊಂಡವಳೆ. ಇವಾಗ ಅದೆಲ್ಲ ಬಿಡು, ಇವಾಗ ಏನು ಮಾಡೋದು ಹೇಳಿ ಇವಳನ್ನ? ಏನು ಮಾಡೋದು? ಎತ್ಕೊಂಡೋಗಿ ಯಾರಿಗೂ ಕಂಡಿದ್ದಂಗೆ ಮಣ್ಣು ಮಾಡೋದು. ಇನ್ನೇನು ಮಾಡೋಕ್ಕತ್ತದೆ ನೀನು ಮಾಡಿರೋ ಕೆಲ್ಸಕ್ಕೆ? ಎತ್ತೆತ್ಕೊಂಡು ಹೋಗೋದು. ನಂಗೆ ತಿಗ್ಲಾತೈತ ಪಟೇಲ, ಏನೇನ ಮಾಡೋಣ, ನಿನ್ನೆ ನಂಬ್ಕೊಂಬಿಟ್ಟಿದ್ದೀನಿ. ರಸ್ತೆ ಅಡ್ಕಂಗೆ ಯೋಚನೆ ಮಾಡ್ತಾ ಇದ್ದೀನಿ. ಏನು ಯೋಚನೆ ಮಾಡೋಕ್ಕೂ ಬಿಡು ಕೊಡಂಗಿಲ್ಲೇ, ಒಟ ಅಂತ ಬಡ್ಕೊತ ಇದೆಯಾ, ಒಳ್ಳೆ ನಾಯಿ ಬಡ್ಕೊಳಂಗೆ. ಇನ್ನು ಅದೆಷ್ಟೊತ್ತಿಂತ ಯೋಚನೆ ಮಾಡ್ತಾ ಇದೆಯಾ? ಹಾಂ, ನೀನು ಯಾರನ್ನು ಬಂದ್ಗಿಂದಾರ? ಸುನಂದಿ ನಮ್ಮ ಅಮ್ಮನ ಎತ್ತೋದ್ಲಂತ ಹುಡ್ಕೊಂಡ್ ಬಂದ್ಬಿಟ್ರೆ ನೀ ಏನು ಮಾಡೋದು? ಸರಿ ಎತ್ಕ ಹೋಗಿ ಅತ್ತ ಆ ತೋಟಕ್ಕೆ ಮ್ಯಾಕ್ಕ ದಿನ್ನದಲ್ಲ ಅಲ್ಲಿ ಗೌರ್ಮೆಂಟ್ ಅವ್ರು ತೋಪುಗಳವಲ್ಲ, ಅಲ್ಲಿಗೆ ಯಾರೂ ಹೋಗಲ್ಲ. ಅಲ್ಲಿ ಹೋಗಿ ಹತ್ತು ಮಣ್ಣು ಮಾಡಿಬಿಟ್ಟು ಬಂದ್ಬಿಡೋಣ. ಮಣ್ಣು ಎತ್ತರಗೆ ಹಾಕೋದು ಬೇಡ, ಯಾರ್ಕಂಗೆ ಗೊತ್ತಾಗ್ಬಿಡ್ತದೆ. ಸಮತಟ್ಟಿಗೆ ಅಗದ್ಬಿಟ್ಟು ಅದು ಹಾಕ್ಬಿಟ್ಟು ಬಂದ್ಬಿಡೋಣ. ಇನ್ನು ಮೇಲೆ ಏನೇನು ಬಿಸಾಕಿದ್ರೆ ವಾಸನೆ ಗೀಸನೆ ಬಂದರೆ ಇನ್ನು ಜನಗಳಿಗೆ ಸುಮ್ಮನೆ ಬಿಡ್ತಾರ, ಹೋಗಿ ನೋಡ್ತಾರೆ, ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಏನೇನೋ ಆಗೋತದೆ. ನೀನು ಮಾಡೋ ಕೆಲಸ ಒಂದೊಂದಲ್ಲ. ಅಷ್ಟು ದೂರ ಇವಳನ್ನ ಎತ್ಕೊಂಡು ಹೋಗೋಕ್ಕಾಗ್ತದ ನಮ್ಮ ಕೈಯಾಗ? ಹಾಂ, ನಿನ್ನ ತಲೆ ಹಿಡ್ಕೊಂಡು ನನ್ನ ಕೈ ಕಾಲಿಗೆ ಹಿಡ್ಕೊಂತೀನಿ. ನೀನೇನು ಮಾಡ್ತೀಯಾ? ಯಾವುದೋ ಒಂದು ಬಾತ್ ಬೀಳಬೇಕಲ್ಲ ನೀನು ಸಹವಾಸ ಮಾಡಿದ್ದಕ್ಕ. ಎಂಥ ಕೆಲಸ ಮಾಡಿದ್ಯಾ ನೋಡು. ಎತ್ಕ, ನಡಿ ಹೋಗೋಣ. ಬಿರಿನಿ ಎತ್ಕ. ಸುನಂದಿ ಏನನ್ನ ಹುಡ್ಕೊಂಬಂದ್ಬಿಟ್ಟಾಳು, ಆಮೇಲೆ ಇನ್ನೇನಿಲ್ಲ, ಅವಳು ಬಾಯ್ ಬಡ್ಕೊಂಬಿಡ್ತಾಳೆ. ಆಮೇಲೆ ಮಲ್ಕೊಂಡಿರೋರೆಲ್ಲ ಎದ್ದು ಈಚಕ್ಕೆ ಬರ್ತಾರೆ ಅಷ್ಟೇ. ಇನ್ನು ಹಂಗಂತೀಯಾ? ಹಾಂ, ಇವಾಗ ಹಂಗಾದ್ರೆ ಸತ್ತೋಗ್ಬಿಟ್ಟವಳಾ? ಸತ್ತೋಗ್ದಿರ ಇನ್ನೇನು ಮಾಡೋಳೆ? ಕೈ ಕಾಲೆಲ್ಲ ನೋಡಿ ಎಷ್ಟು ತಣ್ಣಗಾಗೋಗವೆ. ಮನುಷ್ಯನ ಸತ್ತೋದ್ರೇ ಕೈ ಕಾಲು ತಣ್ಣಗಾಗೋದು ನೋಡಿ, ಹೆಂಗೆ ಕೊರಿತಾವಳೆ. ಎತ್ಕ ಎದ್ದೇಳು ಹೋಗೋಣ. ಮುಂದುವರಿಯೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.